ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಾವಿವತ್ತು ಬೃಂದಾವನ್ ಗಾರ್ಡನಿಗೆ ಬಂದಿದ್ದೀವಿ. ಇದು ಮೈಸೂರಿನಿಂದ 12 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ, ಇದು ಟಿಕೆಟ್ ಕೌಂಟ್ರ್ ಎದುರುಗಡೆ ನೋಡ್ತಾ ಇರೋದು. ಹಾಗೆ ಇಲ್ಲಿ ಲೈಟ್ ಶೋ ಕೂಡ ನಡೆಯುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬೃಂದಾವನ್ ಗಾರ್ಡನಲ್ಲಿ ಮ್ಯಾಜಿಕಲ್ ಡ್ಯಾನ್ಸಿಂಗ್ ಫೌಂಟೇನ್ ಶೋ ಕೂಡ ನಡೆಯುತ್ತೆ. ಅದರ ಟೈಮಿಂಗ್ಸು, ಡೀಟೇಲ್ಸ್ ಎಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ಶೋ ನೋಡೋದಕ್ಕೆ ನೀವು ಸಂಜೆನೇ ಬರಬೇಕು. ಅಲ್ಲೇ ಜ್ಯೂಸ್ ಅಂಗಡಿಗಳಿದೆ, ತಿಂಡಿ ತಿನಿಸಿನ ಅಂಗಡಿಗಳಿದೆ. ಬೆಳಗ್ಗೆನೇ ಯಾರೂ ಇನ್ನೂ ಓಪನ್ ಮಾಡಿರಲಿಲ್ಲ, ನಂತರ ಓಪನ್ ಮಾಡ್ತಾರೆ ಅಂತ ಕಾಣುತ್ತೆ. ನಾವು ಬೆಳಗ್ಗೆನೇ ಬೇಗ ಬಂದ್ವಿ, ಹಾಗಾಗಿ ಇಲ್ಲಿ ಯಾರು ಕಾಣ್ತಾ ಇಲ್ಲ. ನಾರ್ಮಲ್ ಆಗಿ ತುಂಬ ರಶ್ ಇರುತ್ತಂತೆ. ಅದರಲ್ಲೂ ಈ ಸಮ್ಮರ್ ವೆಕೇಷನಲ್ಲಿ ತುಂಬ ಜನ ಪ್ರವಾಸಿಗರು ಇಲ್ಲಿ ವಿಸಿಟ್ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ವರ್ಷಕ್ಕೆ 2 ಮಿಲಿಯನ್ ಅಷ್ಟು ಜನ ಈ ಗಾರ್ಡನ್ನ ವಿಸಿಟ್ ಮಾಡ್ತಾರಂತೆ. ಈ ಉದ್ಯಾನವನವು 1927ರಲ್ಲಿ ಇದರ ಕೆಲಸ ಸ್ಟಾರ್ಟ್ ಆಗಿದ್ದಕ್ಕೆ 1932ರಲ್ಲಿ ಕಂಪ್ಲೀಟ್ ಆಯ್ತಂತೆ. ಆಗಿನ ದಿವಾನರಾಗಿದ್ದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇದನ್ನು ನಿರ್ಮಿಸಿದರು ಅಂತ ಹೇಳ್ತಾರೆ. ಇದು 60 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಈ ಬೃಂದಾವನ ಉದ್ಯಾನವನ. ಹಾಗೆ ಇದು ಕಾಶ್ಮೀರದಲ್ಲಿರುವ ಶಾಲಿಮಾರ್ ಗಾರ್ಡನಿನ ರೂಪದಲ್ಲಿದೆ ಅಂತ ಹೇಳ್ತಾರೆ. ತುಂಬ ಶಾಂತತೆಯಿಂದ ಕೂಡಿತ್ತು, ಪ್ರಶಾಂತವಾಗಿತ್ತು. ಇದೇ ಸರಿಯಾದ ಸಮಯ ಅನ್ನಿಸ್ತು ಬೆಳಗ್ಗೆನೇ ಹೋಗೋದು. ಇಲ್ಲ ಅಂದರೆ ಟೈಮ್ ಆಗ್ತಾ ಇದ್ದಂಗೆ ಜನಗಳು ಜಾಸ್ತಿ ಆಗ್ತಾರೆ, ನೀಟಾಗಿ ಎಲ್ಲ ಕಡೆನೂ ನೋಡೋದಕ್ಕಾಗಲ್ಲ. ತುಂಬ ಪ್ರಶಾಂತವಾಗಿ ಹಕ್ಕಿಗಳ ಚಿಲುಪಿಲಿಯಿಂದ ಕೂಡಿತ್ತು. ಇದು ನೋಡಿ, ಕಾವೇರಿಯ ತಾಯಿಯ ಪಾದಕ್ಕೆ ಆನೆಯ ಸೊಂಡಿಲಿನಿಂದ ನೀರು ಬೀಳೋ ಹಾಗೆ ಮಾಡಿದ್ದಾರೆ. ಇಲ್ಲಿ ಯಾರಿಗಾರು ಪ್ರವಾಸಿಗರಿಗೆ ಗೈಡಿನ ಅವಶ್ಯಕತೆ ಇದೆ ಅಂದರೆ ಇಲ್ಲೇ ಇರ್ತಾರೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ. ನಾವು ಬೆಳಗ್ಗೆನೇ ಬಂದಿದ್ದರಿಂದ ಯಾರೂ ಕಾಣಿಸ್ತಾ ಇರಲಿಲ್ಲ ಅಷ್ಟೇ. ಬೋಟ್ ಮಾತ್ರ ಇದೆ ನೋಡಿ ಅಲ್ಲಿ. ಇಲ್ಲಿ ಲೈಟ್ ಶೋ ಕೂಡ ನಡೆಯುತ್ತೆ. ಸೋಮವಾರದಿಂದ ಶುಕ್ರವಾರದವರೆಗೆ 7 ಗಂಟೆಯಿಂದ 8 ಗಂಟೆ ತನಕ ಇರುತ್ತೆ. ಶನಿವಾರ ಮತ್ತು ಭಾನುವಾರ 7ರಿಂದ 9 ಗಂಟೆ ಮಾಡಿದ್ದಾರೆ. ಸಂಜೆ ಬರ್ಬೋದು ಲೈಟ್ ಶೋ ನೋಡೋದಕ್ಕೆ. ನೋಡಿ, ಇಲ್ಲಿ ಕಾಮನ್ ಬಿಲ್ ಕೂಡ ಮೂಡಿದೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಈ ಫೌಂಟೇನಿಂದ ನೀರು ಚಿಮ್ತಾ ಇದೆಯಲ್ಲ, ಆ ಕಾರಣಕ್ಕೆ ಕಾಮನ್ ಬಿಲ್ಲು ಮೂಡಿರೋದು.
ವಿಶ್ವೇಶ್ವರಯ್ಯನವರು KRS ಡ್ಯಾಮ್ನ ನಿರ್ಮಿಸಿದರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಈ ಬೃಂದಾವನ ಗಾರ್ಡನ್ನ ನಿರ್ಮಿಸಿದರು ಅಂತ ಹೇಳಲಾಗತ್ತೆ. ಈ ಉದ್ಯಾನವನವನ್ನು 3 ಟೆರೆಸ್ಗಳಲ್ಲಿ ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ. ಅಂದರೆ 3 ಸ್ಟೆಪ್ಸ್ಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಿರ್ಮಿಸಲಾಗಿದೆ ಇದು. ಇಲ್ಲೆಲ್ಲ ನೀರು ಬಿಟ್ಟಿರಲಿಲ್ಲ, ಇಲ್ಲೆಲ್ಲ ಕೂಡ ನೀರು ಬರುತ್ತೆ. ಸಂಜೆ ಮೇಲೆ ನೀರು ಬಿಡ್ತಾರೆ ಅನಿಸುತ್ತೆ, ಇಲ್ಲ ಪ್ರವಾಸಿಗರು ಹೆಚ್ಚಾಗ್ತಾ ಇದ್ದಂಗೆ ನೀರು ಬಿಡ್ತಾರೆ ಅಂತ ಕಾಣುತ್ತೆ. ಈ ಉದ್ಯಾನವನ ಎಡಗಡೆ ಮತ್ತು ಬಲಗಡೆ 2 ಕಡೆನೂ ಇದೆ. ಈ ಮಧ್ಯದಲ್ಲಿ ಬೋಟ್ ರೈಡಿಂಗ್ ಕೂಡ ಇದೆ. ಆಕ್ಸಿಜನ್ ತಗೊಂತಿದ್ದಾರ ಇಲ್ಲಿ ನೋಡಿರಿ ಒಟ್ಟಿಗೆ ಹೆಂಗ್ ಹೋಗ್ತೀರ. ಏನೋ ಹಾಕಬಾರ್ದು. ನೋಡಿ ಇಲ್ಲಿ ಎಷ್ಟೊಂದು ಮೀನುಗಳಿದೆ. ಇಲ್ಲಿ ಪ್ರವಾಸಿಗರು ಬಂದವರು ತಿಂದಿದ್ದೆಲ್ಲ ಮೀನುಗಳಿಗೆ ಎಸ್ಬಿಟ್ಟು ಹೋಗ್ತಾರೆ ಅನಿಸುತ್ತೆ. ಹಾಗೆಲ್ಲ ಹಾಕಬಾರ್ದು, ಮೀನುಗಳಿಗೆ ತೊಂದರೆ ಆಗುತ್ತೆ, ನೀರು ಕೂಡ ಗಲೀಜಾಗುತ್ತೆ, ನಮಗೆ ನೋಡೋದಕ್ಕೇ ಅಸಹ್ಯವಾಗಿ ಕಾಣುತ್ತೆ. ನೋಡಿ ಈ ಉದ್ಯಾನವನ ತುಂಬ ಚೆನ್ನಾಗಿದೆ.
ಎಷ್ಟು ಹೇಳಿದ್ರೂ ಸಾಕಾಗಲ್ಲ, ಅಷ್ಟು ಕಣ್ತುಂಬ್ಕೋಬೋದು ಪ್ರಕೃತಿಯನ್ನು. ನೋಡಿ ಚಿಕ್ಕ ಚಿಕ್ಕ ನೀರಿನ ಕಾರಂಜಿಗಳು. ನೋಡಿ ಜನರನ್ನು ಎಷ್ಟು ಕಸ ಹಾಕಿದ್ದಾರೆ, ಎಷ್ಟು ಪ್ಲಾಸ್ಟಿಕ್ ಹಾಕಿದ್ದಾರೆ ಅಂತ. ಪಾಪ ಇಡೀ ಗಾರ್ಡನ್ನ ಕ್ಲೀನ್ ಮಾಡಿ ಎಲ್ಲ ತೊಗೊಂಬಂದು ಒಂದು ಕಡೆ ಹಾಕ್ಕೊಳ್ತಾಯಿದ್ರು. ಎಲ್ಲ ಕಡೆನೂ ಹಾಕ್ಬಿಟ್ಟಿದ್ದಾರೆ, ಎಲ್ಲ ಕಡೆನೂ ಡಸ್ಟ್ಬಿನ್ ಇಟ್ಟಿರ್ತಾರೆ. ಇವರು ಯಾಕೆ ಅರ್ಥ ಆಗಲ್ಲ ಈ ಜನಗಳಿಗೆ, ಕಸನ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಬೇಕು ಅಂತ ಅಂದು ಗೊತ್ತಾಗ್ತಾ ಇಲ್ಲ. ನಾವು ಹೋಗೋ ಜಾಗನ ನೀಟಾಗಿ ಇಟ್ಕೋಬೇಕು, ಕಸಗಳನ್ನ ಡಸ್ಟ್ಬಿನ್ನಲ್ಲೇ ಹಾಕಬೇಕು. ನಮ್ಮ ನೆಕ್ಸ್ಟ್ ಜನ್ರೇಷನ್ನು, ಅದರ ನೆಕ್ಸ್ಟ್ ಜನ್ರೇಷನ್ನು ನೋಡಬೇಕಲ್ವಾ. ಇದು ಬರೀ ಗೌರ್ಮೆಂಟಿನ ಕೆಲಸ ಅಲ್ಲ, ಪ್ರವಾಸಿ ತಾಣಗಳನ್ನ ಕ್ಲೀನ್ ಮಾಡೋದು ಓದೋರು ಕೂಡ ನೀಟಾಗಿ ಇಟ್ಕೋಬೇಕು. ನಾನಿಲ್ಲೇ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.